ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಜೀವನದಲ್ಲಿ ನಾವೆಲ್ಲರೂ ಯಾವುದೋ ಒಂದು ಕ್ಷಣದಲ್ಲಿ ಅತಿಯಾದ ಆಲೋಚನೆಗಳಿಂದ ಮನಸ್ಸಿನ ಈ ಒಂದು ಕಂಟ್ರೋಲ್ ತಪ್ಪಿ ತೊಂದರೆ ಅನುಭವಿಸುತ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನಮ್ಮ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಓಡುತ್ತಲೇ ಇರುತ್ತೆ. ನನ್ನ ಜೀವನ ಮುಂದೆ ಏನಾಗಬಹುದು, ನಾನು ಅಂದುಕೊಂಡಿದ್ದು ನೆರವೇರುತ್ತಾ, ಇತರರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಿದ್ದಾರೆ, ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮ ಮನಸ್ಸನ್ನು ದೋಚುತ್ತಿರುತ್ತವೆ. ಈ ಗೌತಮ ಬುದ್ಧರ ಒಂದು ಪ್ರಸಿದ್ಧ ಬೋಧನೆ ಇದೆ. ಮನಸ್ಸು ಎನ್ನುವುದು ಒಂದು ಮಂಗ ಇದ್ದಂತೆ. ಅದು ಯಾವಾಗಲೂ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುತ್ತಲೇ ಇರುತ್ತೆ. ಆದರೆ ಈ ಮನಸ್ಸನ್ನು ಪ್ರಶಾಂತಗೊಳಿಸುವುದು ಹೇಗೆ? ಕೇವಲ ಯೋಚನೆಗಳನ್ನು ತಡೆಯುವುದರಿಂದ ಶಾಂತಿ ಸಿಗುತ್ತದೆಯೇ? ಖಂಡಿತ ಇಲ್ಲ. ಬುದ್ಧನ ಜೀವನದ ಒಂದು ಸಣ್ಣ ಕಥೆಯೊಂದಿದೆ. ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಒಮ್ಮೆ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಬುದ್ಧರಿಗೆ ಅತಿಯಾದ ಬಾಯಾರಿಕೆಯಾಯಿತು. ಅವರು ತಮ್ಮ ಶಿಷ್ಯ ಆನಂದನಿಗೆ, ಆನಂದ, ಹಿಂಬದಿಯಲ್ಲಿ ನಾವು ದಾಟಿ ಬಂದ ಸಣ್ಣ ಹೊಳೆಯಿಂದ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದರು. ಆನಂದ ಆ ಹೊಳೆಯ ಬಳಿಗೆ ಹೋದಾಗ ತಾನೇ ಕೆಲವು ನಿಮಿಷಗಳ ಹಿಂದೆ ದಾಟಿ ಬಂದಿದ್ದ ಆ ನೀರು ಅತ್ಯಂತ ಕಲುಷಿತವಾಗಿತ್ತು. ಕೆಲವು ಎತ್ತಿನ ಬಂಡಿಗಳು ಆ ಹೊಳೆಯನ್ನು ದಾಟಿ ಹೋಗಿರೋದ್ರಿಂದ ಕೆಸರೆಲ್ಲ ಮೇಲೆ ಬಂದು ನೀರು ಕುಡಿಯಲು ಯೋಗ್ಯವಾಗಿರಲಿಲ್ಲ. ಆನಂದ ಹಿಂತಿರುಗಿ ಬಂದು ಬುದ್ಧರಿಗೆ, ಗುರುಗಳೇ, ಆ ನೀರು ಕೆಸರಿನಿಂದ ಕೂಡಿದೆ, ಕುಡಿಯಲು ಬರುವುದಿಲ್ಲ. ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಶುದ್ಧ ನೀರನ್ನು ಹುಡುಕಿ ತರುತ್ತೇನೆ ಎಂದನು. ಆದರೆ ಬುದ್ಧರು ಮೌನವಾಗಿ ಮುಗುಳ್ನಕ್ಕರು. ಇಲ್ಲ ಆನಂದ, ನೀನು ಮತ್ತೆ ಅದೇ ಹೊಳೆಯ ಬಳಿಗೆ ಹೋಗು ಎಂದರು. ಆನಂದನಿಗೆ ಆಶ್ಚರ್ಯವಾಯಿತು. ಆದರೂ ಗುರುಗಳ ಮಾತಿಗೆ ಗೌರವ ಕೊಟ್ಟು ಮತ್ತೆ ಆ ಹೊಳೆಯ ಬಳಿಗೆ ಹೋದರು. ಅಲ್ಲಿಗೆ ತಲುಪಿದಾಗ ಆಶ್ಚರ್ಯ ಕಾಯುತ್ತಿತ್ತು. ಕೆಸರೆಲ್ಲವೂ ತಳಕ್ಕೆ ಕುಳಿತಿತ್ತು ಮತ್ತು ನೀರು ಹರಳಿನಂತೆ ಸ್ಪಷ್ಟವಾಗಿ ಹಾಗೂ ಶುದ್ಧವಾಗಿ ಹರಿಯುತ್ತಿತ್ತು. ಆನಂದ ಆ ನೀರನ್ನು ಪಾತ್ರೆಯಲ್ಲಿ ತುಂಬಿಕೊಂಡು ಬುದ್ಧರ ಬಳಿಗೆ ಬಂದನು. ಬುದ್ಧರು ಆ ನೀರನ್ನು ನೋಡಿ ಆನಂದನಿಗೆ ಹೇಳಿದರು, ನೋಡು ಆನಂದ, ನೀರನ್ನು ಶುದ್ಧ ಮಾಡಲು ನೀನೇನು ಮಾಡಬೇಕಾಗಿರಲಿಲ್ಲ. ಕೇವಲ ತಾಳ್ಮೆಯಿಂದ ಕಾಯಬೇಕು. ಕೆಸರು ತಾನಾಗಿಯೇ ಕೆಳಕ್ಕೆ ಕುಳಿತಿತು. ನೀರು ನಿನ್ನಷ್ಟಕ್ಕೆ ನೀನೇ ಸ್ಪಷ್ಟವಾಯಿತು. ನಮ್ಮ ಮಾನವನ ಮನಸ್ಸು ಕೂಡ ಈ ತದ್ವತ್ ಹೀಗೆಯೇ. ಮನಸ್ಸು ಅಶಾಂತವಾಗಿದ್ದಾಗ ಅಥವಾ ಯೋಚನೆಗಳ ಕೆಸರು ಮೇಲಕ್ಕೆ ಬಂದಾಗ ನಾವು ಅದನ್ನು ಬಲವಂತವಾಗಿ ನಿಯಂತ್ರಿಸಲು ಹೋದರೆ ಕೆಸರು ಇಡೀ ನೀರನ್ನೆಲ್ಲ ಆವರಿಸಿಕೊಳ್ಳುತ್ತೆ. ಬದಲಾಗಿ ಶಾಂತವಾಗಿ ಕುಳಿತು ವೀಕ್ಷಿಸಿದರೆ ಎಲ್ಲವೂ ತಾನಾಗಿಯೇ ತಿಳಿಯಾಗುತ್ತೆ. ಇದು ಬುದ್ಧ ಧರ್ಮದ ಪ್ರಮುಖ ತತ್ವಗಳಲ್ಲಿ ಒಂದಾದ ಈ ಒಂದು ವಿಪನ್ಯಾಸ ಅಥವಾ ಜಾಗರೂಕತೆಯ ಒಂದು ಮೂಲ ತತ್ವ. ಆಲೋಚನೆಗಳ ಸುಳಿಯಿಂದ ಹೊರಬರುವ ಪ್ರಾಯೋಗಿಕ ಹಂತಗಳು. ನಮ್ಮ ಜೀವನದಲ್ಲಿ ಮನಸ್ಸಿನ ಈ ಕೆಸರನ್ನು ತಿಳಿಗೊಳಿಸಲು ಕೆಲವು ಪ್ರಮುಖ ಹಂತಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಅಥವಾ ನಕಾರಾತ್ಮಕ ಯೋಚನೆಗಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಮಾನಸಿಕ ವಿಜ್ಞಾನದ ಪ್ರಕಾರ ನೀವು ಯಾವುದನ್ನು ತಡೆಯಲು ನೀವು ಶ್ರಮಿಸುತ್ತೀರೋ ಅದು ಮತ್ತಷ್ಟು ಬಲವಾಗಿ ಮೇಲೆ ದಾಳಿ ಮಾಡುತ್ತೆ. ಅಂದರೆ ಉದಾಹರಣೆಗೆ, ಈ ಮುಂದಿನ 1 ನಿಮಿಷ ನೀಲಿ ಬಣ್ಣದ ಕೋತಿಯನ್ನು ನೆನಪಿಸಿಕೊಳ್ಬೇಡಿ ಎಂದು ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವುದೇ ಅದೇ ಕೋತಿ. ಆದ್ದರಿಂದ ಯೋಚನೆಗಳನ್ನು ತಡೆಯಬೇಡಿ, ಅವುಗಳನ್ನು ಒಬ್ಬ ತಟಸ್ಥ ವೀಕ್ಷಕನಂತೆ ನೋಡಿ. ಈ ವರ್ತಮಾನ ಕ್ಷಣದಲ್ಲಿ ಜೀವಿಸುವುದು ಅಂದರೆ ಈ 90% ಅಶಾಂತಿಗೆ ಕಾರಣ ಒಂದು ಗತಕಾಲದ ನೆನಪುಗಳು ಅಥವಾ ಭವಿಷ್ಯದ ಭಯಗಳು. ಆದರೆ ಪ್ರಸ್ತುತ ಕ್ಷಣದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಉಸಿರಾಟದ ಮೇಲೆ ಗಮನವಿಡುವುದು ನಮ್ಮನ್ನು ವರ್ತಮಾನಕ್ಕೆ ಕರೆತರುತ್ತೆ. ಈ ಬುದ್ಧನ ಬೋಧನೆಗಳನ್ನು ಕೇವಲ ಕಥೆಯಾಗಿ ಕೇಳಿದರೆ ಅದು ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಅನ್ನೋದು ತರಲ್ಲ. ಅದನ್ನು ಈ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಎಂಬುದನ್ನು ನಾವೀಗ ನೋಡೋಣ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ನಮಗೆ ಅತಿ ದೊಡ್ಡ ಸವಾಲು ಎಂದರೆ ಮಾಹಿತಿಯ ಅತಿಯಾದ ಅರಿವು. ಬೆಳಗ್ಗೆ ಕಣ್ಣು ಬಿಟ್ಟು ತಕ್ಷಣದಿಂದ ರಾತ್ರಿ ಮಲಗುವವರೆಗೆ ಸಾಮಾಜಿಕ ಜಾಲತಾಣಗಳು, ಈ ಒಂದು ನೋಟಿಫಿಕೇಶನ್ಗಳು ಮತ್ತು ಇತರರ ಜೀವನದ ಈ ಒಂದು ದೃಶ್ಯಗಳು ನಮ್ಮ ಮನಸ್ಸನ್ನು
ಹೇಗೆ ಆವರಿಸಿಕೊಳ್ಳುತ್ತೆ. ಇದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಕೆಸರನ್ನು ಕಲಕುತ್ತಲೇ ಇರುತ್ತೆ. ಈ ಒಂದು ಆಲೋಚನೆಗಳ ಗುರುತಿಸುವಿಕೆಯಿಂದ ದೂರವಿರಿ. ನಮ್ಮ ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ಯೋಚನೆಯು ನಾವೇ ಅಲ್ಲ ಎಂಬುದನ್ನು ಅರಿಬೇಕು. ಯೋಚನೆಗಳು ಆಕಾಶದಲ್ಲಿ ತಾಸುಗಟ್ಟಲೆ ತೇಲಿ ಹೋಗುವ ಮೇಘಗಳಂತೆ. ಆಕಾಶವು ಹೇಗೆ ಮೇಘಗಳಿಂದ ಅಂಟಿಕೊಳ್ಳುವುದಿಲ್ಲವೋ ಹಾಗೆಯೇ ನೀವು ನಿಮ್ಮ ಯೋಚನೆಗಳಿಗಿಂತ ಭಿನ್ನರಾಗಿದ್ದೀರಿ. ನನಗೆ ಕೋಪ ಬರುತ್ತಿದೆ ಎಂದು ಹೇಳುವ ಮೊದಲು ನನ್ನ ಮನಸ್ಸಿನಲ್ಲಿ ಕೋಪದ ಭಾವನೆ ಮೂಡುತ್ತಿದೆ ಎಂದು ಗಮನಿಸಲು ಪ್ರಾರಂಭಿಸಿ. ಈ ಸಣ್ಣ ವ್ಯತ್ಯಾಸ ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪ್ರತಿದಿನ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರು ಒಳಗೆ ಹೋಗುವುದು ಮತ್ತು ಹೊರಗೆ ಬರುವುದನ್ನು ಯಾವುದೇ ಒತ್ತಡವಿಲ್ಲದೆ ವೀಕ್ಷಿಸಿ. ಮನಸ್ಸು ಅಲೆದಾಡಿದಾಗಲೆಲ್ಲ ಬಲವಂತ ಮಾಡದೆ ಮೃದುವಾಗಿ ಮತ್ತೆ ಉಸಿರಾಟದ ಕಡೆಗೆ ಗಮನವನ್ನು ತನ್ನಿ. ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಕೂಡ ನಮ್ಮ ಶಕ್ತಿಯನ್ನು ಮತ್ತು ಮನಸ್ಸಿನ ಶಾಂತಿಯನ್ನು ಕುಗ್ಗಿಸುತ್ತೆ. ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆ ಸಂಪೂರ್ಣ ಮೌನವನ್ನು ಪಾಲಿಸಿ. ಈ ಫೋನ್ ಆಗಿರ್ಬೋದು, ಟಿವಿ ಅಥವಾ ಯಾವುದೇ ವ್ಯಕ್ತಿಯ ಸಂಭಾಷಣೆ ಇಲ್ಲದೆ ನಿಮ್ಮೊಂದಿಗೆ ನೀವೇ ಸಮಯ ಕಳೆಯಿರಿ. ಜೀವನದಲ್ಲಿ ಈ ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳನ್ನು ಒಪ್ಪಿಕೊಳ್ಳುವುದು ಕಲಿಬೇಕು. ಪರಿಸ್ಥಿತಿಗಳು ನಿಮ್ಮಿಷ್ಟದಂತೆ ಬದಲಾಗದಿದ್ದಾಗ ಸಿಟ್ಟುಗೊಳ್ಳುವ ಬದಲು ಇದು ಹೀಗೆಯೇ ಇದೆ, ಇದನ್ನು ನಾನು ಹೇಗೆ ಎದುರಿಸಬೇಕು ಎಂದು ಯೋಚಿಸುವುದು ಒಂದು ಜಾಣತನ. ಬುದ್ಧನು ಹೇಳಿದಂತೆ ನಿಮ್ಮ ಮನಸ್ಸನ್ನು ಗೆದ್ದರೆ ನೀವು ಇಡೀ ಪ್ರಪಂಚವನ್ನೇ ಗೆದ್ದಂತೆ. ಅತಿಯಾದ ಆಲೋಚನೆಗಳು ನಮ್ಮ ಶಕ್ತಿಯನ್ನು ಹೀರಿಹಾಕುವ ಪರಾವಲಂಬಿಗಳಿದ್ದಂತೆ. ನಾವು ಜಾಗರೂಕರಾದಾಗ ನಮ್ಮ ಮನಸ್ಸಿನ ಕೆಸರು ತಾನಾಗಿಯೇ ತಳ ಹಿಡಿದು ಜೀವನವೆಂಬ ನೀರು ಅತ್ಯಂತ ಸ್ಪಷ್ಟವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸವಾಲುಗಳು ಬಂದಾಗ ಕಲುಷಿತಗೊಂಡ ಆ ಹೊಳೆಯ ನೀರನ್ನು ನೆನಪಿಸಿಕೊಳ್ಳಿ. ಕಾಯುವ ತಾಳ್ಮೆ ಮತ್ತು ವೀಕ್ಷಿಸುವ ಜಾಗೃತಿ ನಿಮ್ಮಲ್ಲಿದ್ದರೆ ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಾವು ಈವರೆಗೆ ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವ ಮತ್ತು ಶಾಂತಗೊಳಿಸುವ ಹಲವಾರು ಮಾರ್ಗಗಳನ್ನು ತಿಳಿದುಕೊಂಡ್ವಿ. ಆದರೆ ಈ ಆಲೋಚನೆಗಳು ನಮ್ಮ ದಿನನಿತ್ಯದ ನಡವಳಿಕೆ ಆಗಿರ್ಬೋದು ಅಥವಾ ಕಾರ್ಯಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತನೇ ಮುಖ್ಯ. ಈ ಬೆಳಗ್ಗೆ ಎದ್ದ ತಕ್ಷಣದಿಂದಲೇ ರಾತ್ರಿ ಮಲಗುವವರೆಗೆ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ನಮ್ಮ ಮನಸ್ಸಿನ ಸ್ಥಿತಿ ಅಡಗಿರುತ್ತೆ. ನಿಮ್ಮ ಮನಸ್ಸು ಕೆಸರಿನಿಂದ ಕೂಡಿದ್ದರೆ ನೀವು ಮಾಡುವ ಸಣ್ಣ ಕೆಲಸವೂ ಸಹ ಈ ಒಂದು ನಿರಾಸಕ್ತಿ ಅಥವಾ ಆತಂಕದಿಂದ ಕೂಡಿರುತ್ತೆ. ಅದೇ ನಿಮ್ಮ ಮನಸ್ಸು ಸ್ಪಷ್ಟವಾಗಿದ್ದರೆ ಎಂತಹದ್ದೇ ಕಠಿಣ ಸವಾಲನ್ನಾದರೂ ಅತ್ಯಂತ ಸುಲಭವಾಗಿ ಮತ್ತು ಧೈರ್ಯದಿಂದ ಎದುರಿಸಬಹುದು. ಈ ದೈನಂದಿನ ಜೀವನದಲ್ಲಿ ಜಾಗೃತಿಯನ್ನು ತರಲು ಆದಷ್ಟು ಈ ಸರಳ ಮಾರ್ಗಗಳು, ನಿಧಾನವಾದ ಮತ್ತು ಈ ಒಂದು ಸೃಜನಶೀಲ ಹೆಜ್ಜೆಗಳು. ನೀವು ನೀರು ಕುಡಿಯುವಾಗ, ಊಟ ಮಾಡುವಾಗ ಅಥವಾ ನಡೆಯುವಾಗ ಸಂಪೂರ್ಣವಾಗಿ ಆ ಕ್ರಿಯೆಯಲ್ಲೇ ಇರಲು ಪ್ರಯತ್ನಿಸಿ. ಅಂದರೆ ಉದಾಹರಣೆಗೆ ಊಟ ಮಾಡುವಾಗ ಈ ಟಿವಿ ಅಥವಾ ಏನಾದರೂ ಈ ಮೊಬೈಲು ನೋಡುವ ಬದಲು ಆಹಾರದ ರುಚಿ ಮತ್ತು ಸ್ಪರ್ಶವನ್ನು ಅನುಭವಿಸಿ. ಇದು ನಿಮ್ಮ ಮನಸ್ಸನ್ನು ಅತಿಯಾದ ಆಲೋಚನೆಗಳಿಂದ ತಕ್ಷಣವೇ ಪ್ರಸ್ತುತ ಕ್ಷಣಕ್ಕೆ ಕರೆತರುತ್ತೆ. ಆಂತರಿಕ ಸಂಭಾಷಣೆಯನ್ನು ಬದಲಾಯಿಸಿ. ನಾವು ಪ್ರಪಂಚದೊಂದಿಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮೊಂದಿಗೆ ನಾವೇ ಮಾತನಾಡಿಕೊಳ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ, ನನ್ನ ಜೀವನ ಇಷ್ಟೇ ಎಂದು ನಕಾರಾತ್ಮಕವಾಗಿ ಮಾತನಾಡುವುದನ್ನು ತಕ್ಷಣವೇ ನಿಲ್ಲಿಸಿ. ಬದಲಾಗಿ ನಾನು ಪ್ರಶಾಂತವಾಗಿದ್ದೇನೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಎಂಬ ಧನಾತ್ಮಕ ಸಂಭಾಷಣೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ದಿನದ ಕೊನೆಯಲ್ಲಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಬಳಿ ಇಲ್ಲದಿರುವ ವಿಷಯಗಳ ಬಗ್ಗೆ ಚಿಂತಿಸುವ ಬದಲು ನಿಮ್ಮ ಬಳಿ ಇರುವ ಆಶೀರ್ವಾದಗಳನ್ನು ನೆನೆದಾಗ ಮನಸ್ಸಿನಲ್ಲಿ ತೃಪ್ತಿ ಮತ್ತು ಶಾಂತಿ ನೆಲೆಸುತ್ತೆ. ಈ ಶಾಂತಿ ಎಂಬುದು ಹೊರಗಿನ ಪ್ರಪಂಚದಲ್ಲಿ ಅಥವಾ ವಸ್ತುಗಳಲ್ಲಿ ಸಿಗುವ ವಿಷಯವಲ್ಲ. ಅದು ನಿಮ್ಮ ಆಂತರಿಕ ಒಂದು ಸ್ಥಿತಿ. ಪ್ರಪಂಚದಲ್ಲಿ ಎಷ್ಟೇ ಗೊಂದಲಗಳಿದ್ರೂ ನಿಮ್ಮ ಆಂತರಿಕ ಮನಸ್ಸು ಶಾಂತವಾಗಿದ್ದರೆ ಯಾವುದೇ ಹೊರಗಿನ ಬಿರುಗಾಳಿ ನಿಮ್ಮನ್ನು ಅಲ್ಲಾಡಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಮನಸ್ಸಿನ ಕೆಸರನ್ನು ಬಲವಂತವಾಗಿ ಕೊಲಕುವುದನ್ನು ನಿಲ್ಲಿಸಿ. ಆದಷ್ಟು ತಾಳ್ಮೆಯಿಂದ ಇರಿ, ಪ್ರಸ್ತುತ ಕ್ಷಣದಲ್ಲಿ ಜೀವಿಸಿ ಮತ್ತು ನಿಮ್ಮ ಆಂತರಿಕ ಪ್ರಶಾಂತತೆಯನ್ನು ಕಂಡುಕೊಳ್ಳಿ.
ಈ ಸುದೀರ್ಘ ಪಯಣದಲ್ಲಿ ನಾವು ಮನಸ್ಸಿನ ಸ್ವರೂಪ ಆಗಿರ್ಬೋದು, ಅತಿಯಾದ ಆಲೋಚನೆಗಳ ದುಷ್ಪರಿಣಾಮ ಹಾಗೂ ಈ ಗೌತಮ ಬುದ್ಧರ ಕಾಲಾತೀತ ಬೋಧನೆಗಳನ್ನು ವಿವರವಾಗಿ ತಿಳಿದುಕೊಂಡ್ವಿ. ಅಂದರೆ ನಾವು ಅರ್ಥೈಸಿಕೊಳ್ಳಬೇಕಾದ ಅತ್ಯಂತ ಮಹತ್ವದ ವಿಷಯ ಹೊಂದಿದೆ. ಈ ಮನಸ್ಸಿನ ಮರುಸಂಘಟನೆ. ಮನಸ್ಸು ಎನ್ನುವುದು ಒಂದು ಅದ್ಭುತವಾದ ಉಪಕರಣ. ಆದರೆ ನೀವು ಅದನ್ನು ನಡೆಸಬೇಕೇ ಹೊರತು ಅದು ನಿಮ್ಮನ್ನು ನಡೆಸಲು ಬಿಡಬಾರ್ದು. ನಾವು ಪ್ರತಿದಿನ ಮಾಡುವ ಈ ಸಣ್ಣ ಸಣ್ಣ ತಪಸ್ಸು, ಜಾಗರೂಕತೆ ಮತ್ತು ನಮ್ಮ ಆಲೋಚನೆಗಳ ಬಗ್ಗೆ ನಮಗಿರುವ ಒಂದು ಸ್ಪಷ್ಟತೆ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಇಂದಿನಿಂದಲೇ ಜಾರಿಗೆ ತರಬೇಕಾದ ಈ ಒಂದು ಸಂದೇಶಗಳು: ಆತಂಕಕ್ಕೆ ವಿರಾಮವನ್ನು ನೀಡಿ. ಭವಿಷ್ಯದಲ್ಲಿ ಏನಾಗುತ್ತೋ ಎಂಬ ಭಯ ಬಂದಾಗ ಇದು ಕೇವಲ ನನ್ನ ಕಲ್ಪನೆ, ವಾಸ್ತವವಲ್ಲ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಇತರರೊಂದಿಗೆ ನೀವು ಸ್ವಯಂ ಪ್ರೀತಿ ಮತ್ತು ಕರುಣೆ ಅಂದರೆ ದಯೆಯಿಂದ ಇರುವಂತೆ ನಿಮ್ಮ ಸ್ವಂತ ಮನಸ್ಸಿನೊಂದಿಗೂ ದಯೆಯಿಂದ ಇರಿ. ಒಮ್ಮೊಮ್ಮೆ ಆಲೋಚನೆಗಳು ತಪ್ಪುದಾರಿಗೆ ತುಳಿದಾಗ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಬೇಡಿ. ಶಾಶ್ವತ ಉಸಿರಿನ ಒಂದು ಅರಿವು. ದಿನದಲ್ಲಿ ಎಂದಾದರೂ ಒತ್ತಡ ಎನಿಸಿದಾಗ ಕಣ್ಣು ಮುಚ್ಚಿ 5 ಬಾರಿ ಆಳವಾಗಿ ಉಸಿರೆಳೆದು ಹೊರಗಡೆ ಬಿಡಿ. ಇದು ನಿಮ್ಮ ನರಮಂಡಲವನ್ನು ತಕ್ಷಣವೇ ಪ್ರಶಾಂತಗೊಳಿಸುತ್ತೆ. ಈ ಬುದ್ಧನ ಬೋಧನೆಗಳ ಸಾರಾಂಶವೆಂದರೆ ಈ ಬಾಹ್ಯ ಪ್ರಪಂಚದಲ್ಲಿ ಶಾಂತಿಯನ್ನು ಹುಡುಕುವುದನ್ನು ನಿಲ್ಲಿಸಿ. ನಿಮ್ಮ ಆಂತರಿಕ ಕೆಸರನ್ನು ತಿಳಿಗೊಳಿಸಿ. ಸತ್ಯ ಮತ್ತು ಸೌಂದರ್ಯ ತಾನಾಗಿಯೇ ಪ್ರಕಟಗೊಳ್ಳುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ವಿಷಯಗಳು ನಿಮ್ಮ ಜೀವನದಲ್ಲಿ ಸುಲಭವಾಗಿ ಜಾರಿಗೆ ತರಲು ಒಂದು ಸರಳ ಇಲ್ಲಿ ಈ ಚೆಕ್ ಲಿಸ್ಟ್ ಇಲ್ಲಿದೆ ನೋಡಿ. ಈ ಮನಸ್ಸಿನ ಕೆಸರನ್ನು ಆದಷ್ಟು ಗುರುತಿಸಿ. ನೀವು ಆತಂಕಗೊಂಡಾಗ ಅಥವಾ ಅತಿಯಾಗಿ ಯೋಚಿಸುತ್ತಿದ್ದಾಗ ತಕ್ಷಣವೇ ಅದನ್ನು ನಿಯಂತ್ರಿಸಲು ಹೋಗಬೇಡಿ. ಆ ಕೆಸರನ್ನು ನದಿಯ ನೀರಂತೆ ಪ್ರಶಾಂತವಾಗಿ ತಳ ಹಿಡಿಯಲು ಬಿಟ್ಟು ಬಿಡಿ. ಪ್ರತಿದಿನ ನೀವು ಆದಷ್ಟು ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ರಾತ್ರಿ ಮಲಗುವ 1 ಗಂಟೆಗೂ ಮುನ್ನ ಈ ಫೋನ್, ಟಿವಿಗಳನ್ನು ಬದಿಗಿಟ್ಟು ನಿಮ್ಮ ಮನಸ್ಸಿಗೆ ಆಂತರಿಕ ಮೌನದ ಸ್ಪರ್ಶವನ್ನು ನೀಡಿ. ಈ ಗತಕಾಲ ಮತ್ತು ಭವಿಷ್ಯದ ಚಿಂತನೆಗಳನ್ನು ಬದಿಗಿಡಿ. ಈ ಕ್ಷಣದಲ್ಲಿ ನೀವು ಮಾಡುತ್ತಿರುವ ಕೆಲಸದ ಮೇಲೆ ಸಂಪೂರ್ಣ ಗಮನವನ್ನು ನೀಡಿ. ನಿಮ್ಮ ಜೀವನದಲ್ಲಿ ಈ ಬೋಧನೆಗಳು ಅಳವಡಿಸಿಕೊಂಡಾಗ ನಿಮ್ಮ ದಿನನಿತ್ಯದ ನಡವಳಿಕೆ ಆಗಿರ್ಬೋದು, ಕಾರ್ಯಕ್ಷಮತೆ ಮತ್ತು ಆಂತರಿಕ ಶಾಂತಿ ಹೊಸ ಎತ್ತರವನ್ನು ತಲುಪುತ್ತೆ. ಈ ಬುದ್ಧನ ಈ ಒಂದು ಜ್ಞಾನದ ಹಾದಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತೆ. ಈ ಒಂದು ಸುದೀರ್ಘ ಪಯಣದಲ್ಲಿ ನಾವು ಈ ಒಂದು ಬೋಧನೆಗಳು ಹಾಗೂ ಮನಸ್ಸಿನ ಅತಿಯಾದ ಆಲೋಚನೆಗಳನ್ನು ಹಂತ ಹಂತವಾಗಿ ಹೇಗೆ ಶಮನಗೊಳಿಸಬಹುದು ಎಂಬುದನ್ನು ಆಳವಾಗಿ ಚರ್ಚಿಸಿದ್ದೇವೆ. ನಮ್ಮ ಚಿಂತನೆಗಳನ್ನು ಬದಲಾಯಿಸುವುದು ಎಂದರೆ ಕೇವಲ ಯೋಚನೆಗಳನ್ನು ಬದಲಾಯಿಸುವುದು ಅಲ್ಲವೇ ಅಲ್ಲ, ಬದಲಾಗಿ ನಮ್ಮ ಇಡೀ ಜೀವನ ಶೈಲಿ ಮತ್ತು ಜೀವನದ ಕಡೆಗಿನ ಈ ಒಂದು ದೃಷ್ಟಿಕೋನವನ್ನು ಪುನರ್ರೂಪಿಸುವುದಾಗಿದೆ. ಪ್ರತಿದಿನ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಾಗರೂಕತೆಯನ್ನು ತಂದಾಗ ಮನಸ್ಸಿನಲ್ಲಿ ಅತಿಯಾದ ಆಲೋಚನೆಗಳು ಹುಟ್ಟಿಕೊಳ್ಳಲು ಜಾಗವೇ ಇರಲ್ಲ. ನಿಮ್ಮ ಒಂದು ಜೀವನವು ಕೇವಲ ಆಲೋಚನೆಗಳ ಸಂಕೀರ್ಣತೆಯಲ್ಲ, ಬದಲಾಗಿ ಅನುಭವಗಳ ಒಂದು ಸೌಂದರ್ಯವಾಗಿದೆ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಕೆಲವು ವಿಷಯಗಳು ನಿಮ್ಮ ಕೈಯಲ್ಲಿರುವುದಿಲ್ಲ. ಎತ್ತಿನ ಬಂಡಿ ದಾಟಿ ಹೋದಾಗ ಹೊಳೆಯ ನೀರು ಕಲಕುವಂತೆ ಜೀವನದಲ್ಲಿ ಸವಾಲುಗಳು ಅನ್ನೋದು ಬಂದಾಗ ಮನಸ್ಸು ಕಲಕುವುದು ಸಹಜ. ಅದನ್ನು ಪ್ರತಿರೋಧಿಸದೆ ಇದು ಕೂಡ ಹಾದು ಹೋಗುತ್ತೆ ಎಂದು ಸ್ವೀಕರಿಸುವುದನ್ನು ಆದಷ್ಟು ಕಲಿಯಿರಿ. ಈ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಗದ್ದಲವಿದ್ದರೂ ನಿಮ್ಮ ಆಂತರಿಕ ಜಗತ್ತು ಯಾವಾಗಲೂ ಶಾಂತವಾಗಿರಬಹುದು. ಆಕಾಶದಲ್ಲಿ ಮೇಘಗಳು ಬಂದು ಹೋಗುವಂತೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಬಂದು ಹೋಗಲಿ. ನೀವು ಎಂದಿಗೂ ಆ ಯೋಚನೆಗಳ ಭಾಗವಾಗಬೇಡಿ, ಕೇವಲ ವೀಕ್ಷಕರಾಗಿ. ಮನಸ್ಸಿನ ಶಾಂತಿ ಎನ್ನುವುದು ಒಂದೇ ದಿನದಲ್ಲಿ ಸಿಗುವ ಪವಾಡವಲ್ಲ, ಇದು ನಿರಂತರ ಅಭ್ಯಾಸದ ಒಂದು ಫಲ. ಒಮ್ಮೊಮ್ಮೆ ಮನಸ್ಸು ಮತ್ತೆ ಹಳೆಯ ಅಭ್ಯಾಸಕ್ಕೆ ಜಾರಿ ಅತಿಯಾಗಿ ಯೋಚಿಸಲು ಪ್ರಾರಂಭಿಸಿದಾಗ ನಿಮ್ಮ ಮೇಲೆ ನೀವೇ ಸಿಟ್ಟುಗೊಳ್ಳಬೇಡಿ. ಪ್ರೀತಿ ಮತ್ತು ತಾಳ್ಮೆಯಿಂದ ಮತ್ತೆ ಪ್ರಸ್ತುತ ಕ್ಷಣಕ್ಕೆ ಆದಷ್ಟು ಬೇಗ ಹಿಂತಿರುಗಿ. ಈ ಜ್ಞಾನವು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಹೊಸ ಸ್ಪಷ್ಟತೆಯನ್ನು ತರುತ್ತೆ.
ಆದಷ್ಟು ಈ ರಹಸ್ಯದ ಮಾರ್ಗಗಳನ್ನು ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನೋಡಿ. ಈ ಮನಸ್ಸು ಎನ್ನುವುದು ನಮಗೆ ದೊರೆತ ಅತ್ಯಂತ ಶಕ್ತಿಶಾಲಿ ಒಂದು ಉಪಕರಣ. ಅದನ್ನು ಸರಿಯಾಗಿ ಬಳಸಿದ್ರೆ ಅದು ನಮಗೆ ಅಮೂಲ್ಯವಾದ ದಾರಿದೀಪವಾಗುತ್ತೆ. ಆದರೆ ಅದೇ ಮನಸ್ಸಿನ ಆಲೋಚನೆಗಳಿಗೆ ನಾವು ಗುಲಾಮರಾದರೆ ಅದು ನಮ್ಮ ಸಂಪೂರ್ಣ ದಿಕ್ಕು ನೆಮ್ಮದಿಯನ್ನೇ ಕಸಿದುಕೊಂಡು ಬಿಡುತ್ತೆ. ಈ ನಿರೀಕ್ಷೆಗಳಿಂದ ಆದಷ್ಟು ಮುಕ್ತಿ. ನಾವು ಅನೇಕ ಬಾರಿ ನಿರೀಕ್ಷಿಸಿದಂತೆ ವಿಷಯಗಳು ನಡೆಯಲ್ಲ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಯತ್ನಿಸುವುದಕ್ಕಿಂತ ಬದಲಾಗುವ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಆಂತರಿಕ ಸ್ಥಿತಿಯನ್ನು ಸ್ಥಿರವಾಗಿ ಇರಿಸಿಕೊಳ್ಳುವುದು ನಿಜವಾದ ಒಂದು ಜಾಣತನ. ದಿನದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿ. ನೀವು ಮಾತನಾಡುವ ಪ್ರತಿಯೊಂದು ಮಾತು, ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹಿಂದೆ ಜಾಗರೂಕತೆ ಇರಲಿ. ತಮ್ಮ ಅಂತಿಮ ದಿನಗಳಲ್ಲಿ ಶಿಷ್ಯರಿಗೆ ಹೇಳಿದ ಕೊನೆಯ ಮಾತು ಬುದ್ಧ, ಅಪ್ಪ ದೀಪೋ ಭವ, ಅಂದರೆ ನಿನಗೆ ನೀನೇ ಬೆಳಕಾಗು. ನಿಮ್ಮ ಆಂತರಿಕ ಶಾಂತಿಗೆ ಇತರರ ಮೇಲೆ ಅಥವಾ ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತರಾಗಬೇಡಿ. ಆದಷ್ಟು ನಿಮ್ಮ ಮನಸ್ಸಿಗೆ ನಿಜವಾದ ಪ್ರಶಾಂತತೆ ಮತ್ತು ಈ ಒಂದು ಭರವಸೆಯನ್ನು ತಂದಿವೆ ಎಂದು ಭಾವಿಸುತ್ತೆ. ಈ ಪಯಣವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸುತ್ತಾ ನಿಮ್ಮ ಜೀವನದಲ್ಲಿ ಸದಾ ಈ ಒಂದು ಜಾಗೃತಿ ಅನ್ನೋದು ಮತ್ತು ನೆಮ್ಮದಿ ಸದಾ ನೆಲೆಸಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಆದಷ್ಟು ಈ ಒಂದು ಸಣ್ಣ ಈ ಒಂದು ವಿಷಯಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮಗೆ ತುಂಬಾ ನೀವು ಅಭಿವೃದ್ಧಿ, ಪ್ರಗತಿ, ಜಯ, ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳೇ ಆಗಿರಲಿ, ನಿಮ್ಗೆ ಯಾರಿಗೂ ಸಹ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ವಿಷಯಗಳು ನಾನು ಇನ್ನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋಗೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ತುಂಬಾನೇ ಉಪಯುಕ್ತವಾದ ಈ ಮಾಹಿತಿನೇ ಕೊಡ್ತಾ ಇರ್ತೀನಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.